ಎಲ್ಲರಿಗೂ ನಮಸ್ಕಾರ. ಇಂದು ಭಕ್ತಿ ಮತ್ತು ತತ್ವಪೂರ್ಣವಾದ ಶ್ರೀ ಗೋಪಾಲದಾಸರ ರಚನೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಮ್ಮ ಪ್ರಿಯ ಗುರುಗಳಾದ ಶ್ರೀಮತಿ ವಸುಂಧರಾಮನ್ ಅವರಿಗೆ ಈ ಒಳ್ಳೆಯ ಅವಕಾಶವನ್ನು ನೀಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವಿದ್ಯಾರ್ಥಿಗಳಾಗಿ ನಾವು ರಾಗ ಸಂಯೋಜನೆಯನ್ನು ಅನ್ವೇಷಿಸಲು ಅವಕಾಶ ಕಲ್ಪಿಸಿದ ಅವರ ಈ ಹೊಸತನದ ಯೋಚನೆಗೆ ತುಂಬ ಮನಸ್ಸಿನಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇಂದಿನ ಸಂಗೀತ ಸಹಕಾರವನ್ನು ನೀಡುತ್ತಿರುವ ವಿದ್ವಾನ್ ಶ್ರೀ ಸತ್ಯನಾರಾಯಣ ಸರ್ ಹಾಗೂ ವಿದ್ವಾನ್ ಶ್ರೀ ಶ್ರೀನಿವಾಸನ್ ಸರ್ ಅವರಿಗೆ ನನ್ನ ಅನಂತಾನಂತ ಧನ್ಯವಾದಗಳು. ಹಾಗೆಯೇ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸಹಪಾಠಿಗಳಿಗೂ ಹಾಗೂ ನನ್ನ ಕುಟುಂಬದವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಗೋಪ ಪ್ರಕಾರ ಸಂಕಾಶಂ ಗೋಪಾಲಾರ್ಚನ ತತ್ಪರಂ ಗೋದೇವ ವಂದ್ಯ ಪಾದಾಬ್ಜಾಂ ಗೋಪಾಲಾಖ್ಯ ಗುರುಂಬಜಿ. ಶ್ರೀ ಗೋಪಾಲದಾಸರ ಮಹಿಮೆಯನ್ನು ಕೊಂಡಾಡಿದ್ದಾರೆ ಈ ಶ್ಲೋಕದಲ್ಲಿ. ಕರುಣಾಮಯರು, ಶ್ರೀ ಹರಿಯನ್ನು ನಿಷ್ಠೆಯಿಂದ ಪೂಜಿಸುವವರು, ದೇವತೆಗಳಿಗೂ ವಂದಿಸುವ ಪಾದಕಮಲಗಳನ್ನು ಹೊಂದಿರುವವರು ಗೋಪಾಲದಾಸರು. ಗೋಪಾಲದಾಸರು ಹರಿದಾಸ ಸಂಪ್ರದಾಯಕ್ಕೆ ಸೇರಿದ 18ನೇ ಶತಮಾನದ ಕನ್ನಡ ಕವಿ ಮತ್ತು ಸಂತರು. ವಿಜಯದಾಸ ಹಾಗೂ ಜಗನ್ನಾಥದಾಸರೊಂದಿಗೆ ಮಧ್ವಾಚಾರ್ಯರ ದ್ವೈತ ತತ್ವವನ್ನು ಗೋಪಾಲದಾಸ ಎಂಬ ಅಂಕಿತ ನಾಮದಿಂದ ಅವರ ರಚನೆಗಳನ್ನು ಪ್ರಚಾರಪಡಿಸಿದ್ದಾರೆ. ಅವರು ಜನಿಸಿದ್ದಾಗ ಭಾಗಣ್ಣ ಎಂದು ಹೆಸರಿಸಲಾಯಿತು. ರಾಯಚೂರು ಜಿಲ್ಲೆಯ ಬಡ ಬ್ರಾಹ್ಮಣ ದಂಪತಿಗಳಾದ ಮುರರಿರಾಯ ಮತ್ತು ವೆಂಕಮ್ಮರಿಗೆ ಜನಿಸಿದ ಅವರು ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿ ಬಂಧುಗಳಿಂದ ದೂರವಾದರು. ನಂತರ ವೆಂಕಮ್ಮ ತನ್ನ ಮಕ್ಕಳೊಂದಿಗೆ ಸಂಕಪುರಕ್ಕೆ ತೆರಳಿ ಆಶ್ರಯ ಸಿಗದ ಕಾರಣ ಶಿಥಿಲಗೊಂಡ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಕ್ಕಳೊಂದಿಗೆ ವಾಸಿಸಲು ಆರಂಭಿಸಿದರು. ಬಹಳ ಕಷ್ಟಗಳನ್ನು ಎದುರಿಸಿದರೂ ಭಾಗಣ್ಣರಿಗೆ ಗಾಯತ್ರಿ ಮಂತ್ರದ ದೀಕ್ಷೆ ನೀಡಲಾಯಿತು ಮತ್ತು ಅವರ ತಾಯಿಯ ಪ್ರೋತ್ಸಾಹದಿಂದ ಅದರ ಬಗ್ಗೆ ಧ್ಯಾನ ಮಾಡಲು ನಿರ್ಧರಿಸಿದರು. ಒಂದು ದಿನ ಅವರಿಗೆ ಯಾವುದೋ ಅಪರಿಚಿತ ಕೈ ತನ್ನ ನಾಲಿಗೆಯ ಮೇಲೆ ಬೀಜಾಕ್ಷರಗಳನ್ನು ಬರೆಯುತ್ತಿರುವಂತೆ ಭಾಸವಾಯಿತು. ಆ ಕ್ಷಣದಿಂದ ಅವರು ಸ್ವಯಂ ಪ್ರೇರಿತರಾಗಿ ಹಾಡುಗಳನ್ನು ರಚಿಸಿದರು ಹಾಗೂ ಅಸಾಧಾರಣ ಶಕ್ತಿಗಳನ್ನು ಬೆಳೆಸಿಕೊಂಡರು. ಅಂದಿನಿಂದ ಅವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವೇ ಪ್ರಾರಂಭವಾಯಿತು. ಒಮ್ಮೆ ಅವರು ಆಂಧ್ರ ಪ್ರದೇಶದ ಆದೋಣಿಯಲ್ಲಿ ಶ್ರೀ ವಿಜಯದಾಸರನ್ನು ಭೇಟಿಯಾದರು. ಅಲ್ಲಿ ವಿಜಯದಾಸರು ಸಂತೋಷದಿಂದ ಅವರನ್ನು ದಾಸ ದೀಕ್ಷೆಗೆ ಒಳಪಡಿಸಿ ಗೋಪಾಲ ವಿಠಲ ಎಂಬ ಅಂಕಿತವನ್ನು ನೀಡಿದರು. ಆ ಕ್ಷಣದಿಂದಲೇ ಭಾಗಣ್ಣರು ಗೋಪಾಲದಾಸರು ಎಂದು ಪ್ರಸಿದ್ಧರಾದರು. ತದನಂತರ ಅವರು ರಾಮೇಶ್ವರಮಿಂದ ಬದ್ರಿ ತನಕ ದೇಶವನ್ನೆಲ್ಲ ಸಂಚರಿಸಿ ಭಕ್ತಿ ಮತ್ತು ಹರಿದಾಸರ ಸಂದೇಶವನ್ನು ಹರಡಿದರು. ಪ್ರತಿ ವರ್ಷವೂ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವಕ್ಕೆ ಭಕ್ತಿಯಿಂದ ಭೇಟಿ ನೀಡುತ್ತಿದ್ದರು. ಅವರ ಭಕ್ತಿಯ ಆಳ ಎಷ್ಟು ಎಂದರೆ ಶ್ರೀ ಗೋಪಾಲದಾಸರು ಎಲ್ಲೆಡೆಯೂ ಪ್ರಯಾಣ ಮಾಡಿದರೂ ಪಂಢರಾಪುರಕ್ಕೆ ಹೋಗಿರಲಿಲ್ಲ. ಪಂಢರಾಪುರಕ್ಕೆ ಹೋಗದಿದ್ದಕ್ಕಾಗಿ ಸ್ವತಃ ಪಾಂಡುರಂಗನೇ ಕುದುರೆಯ ಸವಾರನ ರೂಪದಲ್ಲಿ ಬಂದು ನೀನು ಬಂದಿಲ್ಲ ಎಂದು ಅಳಲು ವ್ಯಕ್ತಪಡಿಸಿ ಅವರನ್ನು ಪಂಢರಪುರಕ್ಕೆ ಕರೆಸಿಕೊಂಡ ಎಂದು ಹೇಳಲಾಗುತ್ತದೆ. ಆಗತಾದಿ ತ್ರಿಕಾಲಾಜ್ಞಾಂ ಆಗಮಾರ್ಥ ವಿಶಾರದಂ ತ್ಯಾಗ ಭೋಗ ಸಮಾಯುಕ್ತಂ ಭಾಗಣ್ಣಾಚಾರ್ಯ ಗುರುಂಭಜೆ. ಶ್ರೀ ಗೋಪಾಲದಾಸರು ಗಣೇಶನ ಅಂಶ ಅವತಾರವೆಂದು ಭಕ್ತರಲ್ಲಿ ನಂಬಿಕೆ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವರ ಪಾಂಡಿತ್ಯ ಎಷ್ಟೊಂದು ಮಹತ್ತರವಾಗಿದ್ದು, ಒಂದು ವ್ಯಕ್ತಿಯ ಹಳೆಯ ಹಾಗೂ ಮುಂದಿನ 7 ಜನ್ಮಗಳ ಬಗ್ಗೆ ಕೂಡ ತಿಳಿಸುವ ಶಕ್ತಿ ಇವರಿಗಿತ್ತೆಂದು ಹೇಳಲಾಗುತ್ತದೆ. ಶ್ರೀ ವಿಜಯದಾಸರ ಆದೇಶದಂತೆ ತಮ್ಮ ಆಯುಷ್ಯದ ಸುಮಾರು 40 ವರ್ಷಗಳನ್ನು ಜಗನ್ನಾಥದಾಸರಿಗೆ ದಾನವಾಗಿ ನೀಡುವ ಮೂಲಕ ಅಸಾಧ್ಯ ರೋಗದಿಂದ ಬಳಲುತ್ತಿದ್ದ ಶ್ರೀ ಜಗನ್ನಾಥದಾಸರು ರಕ್ಷಿಸಲ್ಪಟ್ಟರು. ಇದರಿಂದ ಜಗನ್ನಾಥದಾಸರು ದೀರ್ಘಾಯುಷ್ಯ ಹೊತ್ತು ಅವರು ಶ್ರೀ ಹರಿಕಥಾಮೃತ ಸಾಗರ ಎಂಬ ಮಹಾಗ್ರಂಥವನ್ನು ರಚಿಸಿದ್ದಾರೆ. ಹೀಗೆ ಕಾಲಾಗ್ನಿಗಳು, ಆಗಮಶಾಸ್ತ್ರ ಪಂಡಿತರು, ಜ್ಯೋತಿಷಿಗಳು ಆಗಿದ್ದರು ಗೋಪಾಲದಾಸರು. ಗೋಪಾಲದಾಸರು ಹನುಮ, ರಾಮ, ಕೃಷ್ಣ, ಈಶ್ವರ ಹೀಗೆ ವಿವಿಧ ದೇವತೆಗಳ ಮೇಲೆ ವಿವಿಧ ದಾಸರ ಪದಗಳನ್ನು ರಚಿಸಿದ್ದು, ಶ್ರೀ ಆನಂದ ತೀರ್ಥರ ಉಪದೇಶಗಳ ಅನುಸಾರ ಅನೇಕ ಕೀರ್ತನೆಗಳನ್ನು, ಉಘಾಬಗುಗಳನ್ನು ಮತ್ತು ಸುಳಾದಿಗಳನ್ನು ರಚಿಸಿದ್ದಾರೆ. ಇವರ ಸಹೋದರರು ದಾಸಪ್ಪರು ಗುರು ಗೋಪಾಲದಾಸ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದು,
ಮಹಾನ್ ಜ್ಞಾನಿಗಳಾಗಿದ್ದರು. ಮತ್ತೊಂದು ಸಹೋದರ ಸೀನಪ್ಪ ದಾಸರು ಮಹಾನ್ ಸಂತರಾಗಿದ್ದರು, ಖ್ಯಾತಿಗೊಂಡಿದ್ದರು. ಶ್ರೀ ಉತ್ತಾನೂರು ಗೋಪಾಲದಾಸರ ಮೂಲ ಸಂಸ್ಥಾನ ಟ್ರಸ್ಟ್ ಅನ್ನು 2010 ಡಿಸೆಂಬರ್ನಲ್ಲಿ ಅವರ ವಂಶಸ್ಥರು, ಸಹೋದರರು ಹಾಗೂ ಬಂಧುಗಳು ಸ್ಥಾಪಿಸಿದ್ದಾರೆ. ಈ ಟ್ರಸ್ಟ್ ಗೋಪಾಲದಾಸರು ವಾಸಿಸುತ್ತಿದ್ದ ಮನೆಯನ್ನು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಕೈಗೊಂಡಿದ್ದು, ಅವರ ಶ್ರೀ ಹರಿಭಕ್ತಿ ಮತ್ತು ಮಧ್ವ ಸಿದ್ಧಾಂತದ ಉಪದೇಶಗಳನ್ನು ಭಕ್ತರಲ್ಲಿ ಪ್ರಸಾರ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದೆ. ಪ್ರತಿ ವರ್ಷ ಪುಷ್ಯ ಬಹುಳ ಅಷ್ಟಮಿಯಂದು ಉತ್ತನೂರಿನಲ್ಲಿ ಅವರ ಆರಾಧನೆಯನ್ನು ಭಕ್ತಿಭಾವದಿಂದ ನಡೆಸಲಾಗುತ್ತಾ ಇದೆ. ಇದರಲ್ಲಿ 100 ಭಕ್ತರು ಭಾಗವಹಿಸುತ್ತಾರೆ. ಇಂದಿನ ಮೊದಲ ಪ್ರಸ್ತುತಿ ಗಜವದನ ಪಾವನ ವಿಘ್ನ ವಿನಾಶನ. ಈ ಕೀರ್ತನೆಯಲ್ಲಿ ವಿಘ್ನ ನಿವಾರಕನಾದ ಗಣೇಶನನ್ನು ಸ್ತುತಿಸಲಾಗಿದೆ. ಪಾಶಾಂಕುಶಗಳನ್ನು ಧರಿಸಿರುವವನು, ಪರಮ ದಯಾಳು, ಗೌರಿ ಪುತ್ರನು, ಸುಂದರ ಕಮಲದಂತಹ ಕಣ್ಣುಳ್ಳ, ಶಾಪ ಹಾಗೂ ಅನುಗ್ರಹ ಎರಡನ್ನೂ ನೀಡುವ ಶಕ್ತಿಯುಳ್ಳ ಗಜವದನನು ಭಕ್ತರನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸಲಾಗಿದೆ. ಇದು ರಾಗ ಚಕ್ರವಾಕ ಆದಿತಾಳ. ಗಜವದನ ಪಾವನ, ಗಜವದನ ಪಾವನ ವಿಘ್ನ ವಿನಾಶನ, ಗಜವದನ ಪಾವನ ವಿಘ್ನ ವಿನಾಶನ, ಗಜವದನ ಪಾವನ ವಿಘ್ನ ವಿನಾಶನ, ಗಜವದನ ಪಾವನ ವಿಘ್ನ ವಿನಾಶನ.
ಹರಿನಾಮ ಸ್ಮರಣೆಯ ಮಹತ್ವವನ್ನು ಬಹಳ ಸರಳವಾಗಿಯೂ ಆಳವಾದ ಅರ್ಥದಿಂದಲೂ ನಮಗೆ ತಿಳಿಸುತ್ತಾರೆ. ಭಕ್ತರ ಸಂಘದಲ್ಲಿ ಹರಿನಾಮವನ್ನು ಭಜಿಸುವುದೇ ನಿಜವಾದ ಆನಂದ ಎಂಬುದನ್ನು ತಮ್ಮ ಕೀರ್ತನೆಯಲ್ಲಿ ಮನದಟ್ಟುಗೊಳಿಸುತ್ತಾರೆ. ಮುಂದಿನ ಪ್ರಸ್ತುತಿ ಏನು ಸುಖವೋ ಎಂಥ ಸುಖವೋ ಹರಿಯ ಧ್ಯಾನ ಮಾಡುವವರ ಸಂಘ. ಹರಿಯ ಧ್ಯಾನ ಮಾಡುವ ಭಕ್ತರ ಸಂಗತಿಯಲ್ಲಿ ಇರುವ ನಿಜವಾದ ಸಂತೋಷವನ್ನು ಇಲ್ಲಿ ವರ್ಣಿಸಲಾಗಿದೆ. ತಂಬೂರಿ ಮೀಟುತ್ತಾ ಹೃದಯ ಭಕ್ತಿ ಭಾವದಿಂದ ಕೀರ್ತನೆ ಮಾಡುತ್ತಾ ಆನಂದದಲ್ಲಿ ನಿಂದೇಳುವವರ ಸಂಘವು ಅತ್ಯಂತ ಉನ್ನತ ಸುಖ ಕೊಡುವುದು. ಭಗವಂತನ ಪ್ರೇರಣೆಯಿಂದ ಮಾತನಾಡುವ, ನೃತ್ಯ ಮಾಡುವ ಮತ್ತು ಆತನ ಭಜನೆ ಮಾಡುವ ಭಕ್ತರೊಂದಿಗೆ ಇರುವುದು ಮನಸ್ಸಿಗೆ ಶಾಂತಿ ಮತ್ತು ಆನಂದವನ್ನು ನೀಡುತ್ತದೆ. ಜಗತ್ತಿನ ಸೃಷ್ಟಿಕರ್ತನಾದ ಹರಿಯನ್ನು ಭಜಿಸುವ ಮೂಲಕ ಜ್ಞಾನ ದೊರೆಯುತ್ತದೆ ಮತ್ತು ಅಂತಹ ಭಕ್ತರ ಸಂಘವೇ ಅತ್ಯಂತ ವರಪ್ರದವೆಂದು ಶ್ರೀ ಗೋಪಾಲದಾಸರು ಇಲ್ಲಿ ಹೇಳಿದ್ದಾರೆ. ಏನು ಸುಖವೋ ಎಂಥ ಸುಖವೋ, ರಾಗ ಮೋಹನ ಆದಿತಾಳ. ಏನು ಸುಖವೋ ಎಂಥ ಸುಖವೋ, ಏನು ಸುಖವೋ ಎಂಥ ಸುಖವೋ, ಹರಿಯ ಧ್ಯಾನ ಮಾಡುವವರ ಸಂಗ. ಏನು ಸುಖವೋ ಎಂಥ ಸುಖವೋ, ಹರಿಯ ಧ್ಯಾನ
ದಾಸ ಸಾಹಿತ್ಯವನ್ನು ಸಾಮಾನ್ಯವಾಗಿ 3 ವಿಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಸಾಮಾನ್ಯ ಜನರಿಗೆ ಸಂಬಂಧಿಸಿದ್ದು, ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದ್ದು ಹಾಗೂ ಉಪನಿಷತ್ತು ವೇದಾಂತ ತತ್ವಗಳನ್ನು ಒಳಗೊಂಡ ಆಳವಾದ ವಿಚಾರಗಳು. ಶ್ರೀ ಗೋಪಾಲದಾಸರ ರಚನೆಗಳು ಈ 3 ಸಾರಗಳನ್ನು ಒತ್ತಿ ಹೇಳುತ್ತದೆ. ಮುಂದಿನ ಪ್ರಸ್ತುತಿ ಬರುವುದೆಲ್ಲ ಬರಲಿ ಸಿರಿ ಹರಿಯ ಕರುಣವಿರಲಿ. ಈ ಕೀರ್ತನೆಯಲ್ಲಿ ಗೋಪಾಲದಾಸರು ಜೀವನದಲ್ಲಿ ಏನೇ ಸಂಕಟಗಳು ಅಪಾಯಗಳು ಬಂದರೂ ಹರಿಯ ಕರುಣೆ ಇರುವವರೆಗೂ ಭಯವಿಲ್ಲ ಎಂಬ ಭಕ್ತಿಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಕುಟುಂಬದಲ್ಲಿ ಅಸೌಖ್ಯಗಳು, ಸಂಬಂಧಗಳಲ್ಲಿ ವೈರಾಗ್ಯ, ಸಮಾಜದಲ್ಲಿ ಅವಮಾನಗಳು ಬಂದರೂ ಅವುಗಳನ್ನೆಲ್ಲ ಶ್ರೀ ಹರಿಯ ಚರಣಗಳಿಗೆ ಅರ್ಪಿಸಿ ಶಾಂತಿಯಿಂದ ಇರಬೇಕು ಎಂದು ಸಾರುತ್ತದೆ. ಜನರು ನಿಂದಿಸಿದರೂ, ಪರಿಸ್ಥಿತಿ ಪ್ರತಿಕೂಲವಾದರೂ ಮನಸ್ಸು ಕುಕ್ಕದೆ ಎಲ್ಲವನ್ನು ದೇವರ ಇಚ್ಛೆಯಂತೆ ಒಪ್ಪಿಕೊಂಡು ಅನುರಾಗದಿಂದ ಭಜನೆ ಮಾಡುವುದೇ ನಿಜವಾದ ಮಾರ್ಗವೆಂದು ಹೇಳುತ್ತಾರೆ. ಅಂತಿಮವಾಗಿ ಶ್ರೀನಿಧಿಯಾದ ಗೋಪಾಲ ವಿಠಲನ ಅನುಗ್ರಹವೇ ನಮ್ಮನ್ನು ಕಾಯುವ ಮುಖ್ಯ ಆಶ್ರಯ ಎಂಬ ಸಂದೇಶವನ್ನು ಸಾರಿದ್ದಾರೆ. ಇದು ರಾಗ ಸಾವೇರಿ ಆದಿತಾರ.
ಅಹೋಬಿಲಕ್ಕೆ ಭೇಟಿ ನೀಡಿದಾಗ ಅಲ್ಲಿ ರಚನೆಗೊಂಡ ಕಾಯೋ ಶ್ರೀ ನಾರಸಿಂಹ ಬಹಳ ಪ್ರಸಿದ್ಧವಾಗಿದೆ. ಭಯವೆಂಬ ಗಾಢ ಅಂಧಕಾರವನ್ನು ದೂರ ಮಾಡುವವನು, ಅಕಾಲ ಮರಣವನ್ನು ನಿವಾರಿಸುವ ರಕ್ಷಕನಾಗಿ ಮತ್ತು ಭಕ್ತರ ಹೃದಯದಲ್ಲಿ ವಾಸಿಸುವ ಪರಮಾತ್ಮನು, ತ್ರಿನೇತ್ರನಾದ ರುದ್ರಾದಿ ದೇವತೆಗಳಿಗೂ ಒಡೆಯನಾಗಿರುವ ಶ್ರೀ ನಾರಸಿಂಹನು ಭಯದ ಕತ್ತಲೆಯನ್ನು ಸೂರ್ಯನಂತೆ ದೂರ ಮಾಡಿ ನಮ್ಮೊಳಗೆ ಜ್ಞಾನ ರೂಪವಾದ ಬೆಳಕನ್ನು ಉಂಟು ಮಾಡಿ ಜೀವನದ ಸಂಕಟಗಳಿಂದ ರಕ್ಷಿಸುತ್ತಾನೆ. ಅಕಾಲ ಮೃತ್ಯುವನ್ನು ಕ್ಷೀರಸಾಗರದಲ್ಲಿ ವಾಸಿಸುವ ಮಹಾವಿಷ್ಣುವಿನ ರೂಪವಾದ ಶ್ರೀ ನಾರಸಿಂಹನನ್ನು ಶರಣಾಗತಿ ಮಾಡಿಕೊಂಡು ರಕ್ಷಣೆ ಕೋರುತ್ತಾರೆ. ಅಲ್ಲದೆ ಲಕ್ಷ್ಮೀದೇವಿಗೆ ಪ್ರಿಯನಾದ ಈ ಸಮಸ್ತ ಜಗತ್ತಿನ ಪಾಲಕನಾದ ನರಸಿಂಹನನ್ನು ಸರ್ವವ್ಯಾಪಿ ಸರ್ವನಿಯಾಮಕ ಎಂದು ಶ್ರೀ ಗೋಪಾಲದಾಸರು ಭಕ್ತಿಯಿಂದ ಇಲ್ಲಿ ಪ್ರಾರ್ಥಿಸಿದ್ದಾರೆ. ಕಾಯೋ ಶ್ರೀ ನಾರಸಿಂಹ, ರಾಗ ನಾಟ, ಆದಿತಾಳ. ಕಾಯೋ ಶ್ರೀ ನಾರಸಿಂಹ ಕಾಯೋ, ಕಾಯೋ ಶ್ರೀ ನಾರಸಿಂಹ ಕಾಯೋ, ಕಾಯೋ ಶ್ರೀ ನಾರಸಿಂಹ
ಶ್ರೀ ದಾಸರವರ ಆವರೋಗವೋ ಎನಗೆ ದೇವಧನ್ವಂತ್ರಿ ಎಂಬ ಪ್ರಸಿದ್ಧ ಕೀರ್ತನೆ ದಾಸ ಸಾಹಿತ್ಯದಲ್ಲಿ ಬಹಳ ಜನಪ್ರಿಯವಾಗಿದೆ. ತಮ್ಮೊಳಗಿನ ಸಮಸ್ಯೆಯನ್ನು ರೋಗದಂತೆ ಹೇಳಿಕೊಂಡು ಧನ್ವಂತರಿಗೆ ಪರಿಹಾರ ಕೇಳುತ್ತಾರೆ. ಧನ್ವಂತರಿಗೆ ತಮ್ಮ ನಾಡಿ ಪರಿಶೀಲಿಸಿ ರೋಗವನ್ನು ತಿಳಿಯಲು ಬೇಡಿಕೊಳ್ಳುತ್ತಾರೆ. ಈ ರೋಗ ಎನ್ನುವುದು ಭಕ್ತಿ ಭಾವದ ಕೊರತೆ. ಲಕ್ಷಣಗಳ ಪಟ್ಟಿಯಲ್ಲಿ ಮೊದಲು ಜ್ಞಾನೇಂದ್ರಿಯಗಳ ಬಗ್ಗೆ ಹೇಳಲಾಗಿದೆ. ಶ್ರೀ ಗೋಪಾಲದಾಸರು ಹೇಳುವಂತೆ, ನನಗೆ ಶ್ರೀಹರಿಯ ರೂಪವನ್ನು ನೋಡುವುದು ಸಾಧ್ಯವಾಗುತ್ತಿಲ್ಲ. ಶ್ರೀಹರಿಯನ್ನು ಕೊಂಡಾಡುವ ಕೀರ್ತನೆಗಳನ್ನು ಕೇಳಲು ಆಗುತ್ತಿಲ್ಲ. ಅವರ ಸ್ತೋತ್ರ ಮಂತ್ರಗಳನ್ನು ಉಚ್ಚರಿಸಲು ಆಗುತ್ತಿಲ್ಲ. ಹಾಗೂ ಅವರಿಗೆ ಸಮರ್ಪಿಸಿದ ಪ್ರಸಾದದ ರುಚಿಯನ್ನು ಅನುಭವಿಸಲು ಸಾಧ್ಯವಾಗುತ್ತಿಲ್ಲ. ಕೊನೆಯದಾಗಿ ಭವರೋಗದ ಮುಕ್ತಿಗೆ ಭಗವಂತನ ಅನುಗ್ರಹವೇ ಏಕೈಕ ಪರಿಹಾರ ಎಂದು ಶ್ರೀ ಗೋಪಾಲದಾಸರು ಇಲ್ಲಿ ಸಾರುತ್ತಾರೆ. ಕೊನೆಯದಾಗಿ ಆವರೋಗವೋ ಎನಗೆ ದೇವಧನ್ವಂತ್ರಿ, ರಾಗ ಧನ್ಯಾಸಿ, ಖಂಡ ಚಾಪುತಾಳ. ಆವರೋಗವೋ ಎನಗೆ ದೇವಧನ್ವಂತ್ರಿ, ಆವರೋಗವೋ ಎನಗೆ ದೇವಧನ್ವಂತ್ರಿ, ಸಾವರಾಮನದಿ ಕೈಯ ಹಿಡಿದು ನೀನು ನೋಡಯ್ಯ. ಆವರೋಗವೋ ಎನಗೆ ದೇವಧನ್ವಂತ್ರಿ, ಸಾವರಾಮನದಿ ಕೈಯ
ಏನನ್ನು ಬೇಕಾದ್ರೂ ದಾನ ಮಾಡಿಬಿಡ್ಬೋದು, ಕೆಟ್ಟದೋ ಒಳ್ಳೆಯದು. ಆದರೆ ತಮ್ಮ ಆಯಸ್ಸನ್ನು ಗುರುಗಳ ಆಜ್ಞೆಯ ಮೇರೆಗೆ 40 ವರ್ಷಗಳನ್ನು ಜಗನ್ನಾಥದಾಸರಿಗೆ ಅವರು ದಾನ ಮಾಡ್ತಾರೆ. ಅದು ಸಾಧ್ಯ ಆಗಿದ್ದು ಅಂದರೆ ವಿಜಯದಾಸರು ಹೇಗೆ ಮಾಡಬೇಕು ಅಂತ ನಕ್ಷತ್ರದ ರೂಪದಲ್ಲಿ ಬಂದು ತಿರುಪತಿಯಲ್ಲಿ ಹೋದಾಗ ಅವರ ಆಯುಷ್ ಮುಂದೆ ಜಗನ್ನಾಥದಾಸರು ದೇವಸ್ಥಾನಗಳು ಆಗ ವಿಜಯದಾಸರು ನಕ್ಷತ್ರದ ರೂಪದಲ್ಲಿ ಕಾಣಿಸ್ಕೊಂಡು ಅವರಿಗೆ ಹೀಗೆ ಮಾಡು 40 ವರ್ಷಗಳನ್ನ ನಿನ್ನ ಆಯಸ್ಸಲ್ಲಿ ಅವರು ಕೊಡುವಂತ. ಆಗ ಅವರಿಗೆ 37 ವರ್ಷ ಆಗಿರುತ್ತೆ, ಇನ್ನು 100 ವರ್ಷ ಮಾತ್ರ ಬದುಕ್ತಾರೆ ಆನಂತರ. ಅದು ಒಂದು ಬಹಳ ಶ್ರೇಷ್ಠವಾದಂತಹ ಏನು ಬಹಳ ಪವಾಡ ಅಂತ ಹೇಳಬೇಕು. ಇನ್ನು ಕೇವಲ 300 ವರ್ಷಗಳ ಹಿಂದೆ ಇಂಥದ್ದೆಲ್ಲ ನಡೀತು ಅಂತನ್ನೋದು ಒಂದು ಆಶ್ಚರ್ಯಕರವಾದಂತಹ ಸಂಗತಿ. ಅದೇ ರೀತಿ ಇನ್ನೊಂದು ಪವಾಡ ಅಂತ ಕಥೆ ನಾನು ಕೇಳಿದ್ದು, ತುಂಗಾ ನದಿಯ ದಡದಲ್ಲಿ ನಮ್ಮ ಈ ಗೋಪಾಲದಾಸರು ಆನ್ಹಿಕ ಮಾಡ್ತಾ ಇರ್ತಾರೆ. ಎಲ್ಲರೂ ಗೊತ್ತಿರೋ ಹಾಗೆಯೇ ಗಾಯತ್ರಿ ಜಪ ಮಾಡಬೇಕಾದ್ರೆ ಕೈಗಳನ್ನು ಒಳಗಡೆ ಪಂಚೆ ಒಳಗಡೆ ಶರೀರದ ಒಳಗಡೆ ಅವರು ಆನ್ಹಿಕ ಮಾಡ್ತಾ ಇರ್ತಾರೆ. ಅವರ ತಮ್ಮನನ್ನು ಕಂಚಿಗೆ ಕಳಿಸಿರ್ತಾರೆ. ಅಲ್ಲಿ ಕಂಚಿನ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಅವರು ಸೇವೆ ಮಾಡಿಸ್ತಾ ಇರ್ತಾರೆ. ಅದೆಲ್ಲ ಮುಗಿದಾಗಿದ್ದು ಅರ್ಚಕರು ಮಂಗಳಾರತಿ ಮಾಡಿ ದೇವರಿಗೆ ಆ ಆರತಿಯನ್ನು ವಿಗ್ರಹದ ಕೆಳಗೆ ಇಡ್ತಾರೆ. ಹಾಗೇನಾಗುತ್ತೆ, ವಿಗ್ರಹಕ್ಕೆ ತೋರಿಸಿದಂತಹ ಪಂಚೆಗೆ ಬೆಂಕಿ ಹತ್ಕೊಂಡ್ಬಿಡುತ್ತಂತೆ. ಇನ್ನೇನೋ ಬೆಂಕಿ ಹತ್ಕೊಂಡ್ಬಿಡುತ್ತಲ್ಲ ಅಂತಂದಾಗ ಅಲ್ಲಿ ಅವರು ಯಾರು ನಮ್ಮ ಗೋಪಾಲದಾಸರು ಬಂದು, ಅದು ಕಾಣಿಸುತ್ತೆ ತಮ್ಮಂಗೆ, ಬಂದು ಅದನ್ನು ನಂದಿಸ್ತಾರಂತೆ. ಇಲ್ಲಿ ಆನ್ಹಿಕವಂತ ಮಾಡ್ತಾ ಇದ್ದಂತಹ ಗೋಪಾಲದಾಸರು ಪಂಚೆಯಿಂದ 2 ಕೈನ ತೆಗೆದು ಈಗ ಒಂದ್ಸಲ ಉಜ್ಜಿಕೊಂಡು ನಗ್ತಾ ತಿರ್ಗಾ ಆನ್ಹಿಕವನ್ನು ಮಾಡ್ತಾರಂತೆ. ಅಂದರೆ ಡ್ಯುಯಲ್ ಪರ್ಸನೇಟ್, ಅಂದರೆ ಇಲ್ಲೂ ಇದ್ದು ಅಲ್ಲೂ ಇರುವಂತಹ ಒಂದು ಚಮತ್ಕಾರವನ್ನು, ಇದು ಕಥೆಯಂತ ನಾವು ಅನ್ಬೇಕಾಗಿಲ್ಲ, ಪವಾಡ ಇದು. ನಾನು ಅಂದರೆ ದೈವಾಂಶ ಸಂಭೂತರು ಅವ್ರಿಗೆ ಹೀಗೆ ನಡೆಯುತ್ತೆ, ಹೀಗೆ ಹೋಗಬೇಕು, ಹೀಗೆ ಆಗತ್ತೆ. ಅಂದರೆ ಅವರು ಭವಿಷ್ಯ ಹೇಳ್ತಾ ಇದ್ದರು ಅಂತಂದರೆ ಅದೆಲ್ಲ ಪ್ರಭಾವ ವಾಪದಾಗ್ತದೆ. ಭೂತ ವರ್ತಮಾನ ಭವಿಷ್ಯಕ್ಕೂ ಅವರಿಗೆ ಒಬ್ಬರ ಜಾತಕ ನೋಡಿದ ತಕ್ಷಣ ಅವರಿಗೆ ಇದು ಗೊತ್ತಾಗ್ತಾ ಇದ್ದಂತೆ. ಆ ಗಾಯತ್ರಿ ಮಂತ್ರದ ಒಂದು ಸಿದ್ಧಿಯಿಂದ ಅವರು ಅದನ್ನು ಪಡ್ಕೊಂಡಿರ್ತಾರೆ. ಹಾಗೆಯೇ ಅವರು ಶಾಪ ಕೊಟ್ಟು ಅದು ನಡೆದಿರೋದು ಉಂಟು. ಅವರು ತುಂಬ ಬಡತನದಲ್ಲಿದ್ದಾಗ ಒಂದು ಯಾರೋ ಪುಣ್ಯಾತ್ಮರು ಅವರು ಒಂದಿಷ್ಟು ಜಮೀನು ಕೊಡ್ತಾರೆ. ಅದನ್ನು ಸಾಗುವಳಿ ಮಾಡಬೇಕಾದ್ರೆ ನೀರು ಬೇಕಾಗಿರುತ್ತೆ. ಆ ಗ್ರಾಮದಲ್ಲಿ ಅವರು ಕರಣಿಕರು ಇರ್ತಾರೆ. ಅವ್ರ ಮನೆಯಲ್ಲಿ ಆಕೆ ಕೆಲಸ ಮಾಡೋ ತಾಯಿ ಗೋಪಾಲರು ಕೆಲಸ ಮಾಡೋದು ಒಪ್ಕೊಳ್ಳಲ್ಲ. ಹಾಗಾಗಿ ಅವರು ಕಷ್ಟಪಡಬೇಕು ಅಂತ ಅಂದ್ಬಿಟ್ಟು ನೀವು ನಮ್ಮ ಬಾವಿಗೆ ತಗೋಬಾರದು ಅಂತ ಕರ್ಕೊಂಡು, ಆವಾಗ ನಿಮ್ಮ ಮಕ್ಕಳಾಗಲಿ ಅದು ಹಾಗೆ ಹೊರಗೋಗ್ಲಿ ಅಂತ ಕೊಟ್ಟಿದ್ದು. ಹಾಗೇನೇ ಆ ಕರಣಿಕರು ಸಂತಾನವಿಲ್ಲದೆ ಹೋಗ್ಬಿಡ್ತಾರೆ. ಹಾಗೆ ಇವತ್ತಿಗೂ ಆ ಬಾವಿಯಲ್ಲಿ ನೀರಿಲ್ಲ ಅನ್ನೋದು ಒಂದು ಅಂದರೆ ಇದು ದಾಸರ ಆಗೋ ಮುಂಚಿನ ವಿಷಯ. ಅದು ಆವಾಗ ಅವರು ಕಂಡ್ಕೋತಾರೆ, ಹೋ ತನ್ನಲ್ಲಿ ಏನೋ ಒಂದು ಶಕ್ತಿ ಇದೆ, ಇದನ್ನು ಆದರೆ ಕೆಟ್ಟದಕ್ಕೆ ಬಳಸ್ಕೋಬಾರ್ದು, ಒಳ್ಳೆಯದಕ್ಕೆ ಬಳಸ್ಕೋಬೋದು ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ವಿಜಯದಾಸರಿಗೆ ಶಿಷ್ಯರಾಗಿ ಜಗನ್ನಾಥದಾಸರಿಗೆ ಸ್ವರೂಪ ಗುರುಗಳಾಗಿ ಪಾತ್ರಗಳನ್ನು ವಹಿಸಿಕೊಂಡು ಅನೇಕ ದೇವನಾಮಗಳನ್ನ ಮೊದಲು ಮಾಡ್ತಾ ಇದ್ರು ರಚನೆಯನ್ನು ಅಂತ ಇದೆ. ನಂತರ ದಾಸರಾದ್ಮೇಲೆ ಗೋಪಾಲದಾಸರ ಅಂತ ಅಂಕಿತ ಇಟ್ಕೊಂಡು ರಚನೆಗಳು ಮಾಡಿದರೆ. ಇಂಥ ಎಲ್ಲ ದಾಸರ ಬಗ್ಗೆ ನಾವು ಇವಾಗ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದು ಸುಖದಾಯಕವಾದಂತಹ ಕಾರ್ಯಕ್ರಮ ಅಂತ ಎಲ್ಲ ಕಾರ್ಯಕ್ರಮಗಳು ಹೀಗೆ ನಡೀಲಿ ಅನ್ನೋ ಆಶೆಯಿಂದ ನಾನು ಕಾರ್ಯಕ್ರಮವನ್ನು ರೂಪಿಸಿದ್ದೀನಿ. ಅವರಿಗೆ ಅನೇಕ ವಂದನೆಗಳು. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪಕ್ಕವಾದಲ್ಲಿ ನಮಗೆ ಸಹಕರಿಸಿದಂತಹ ವಿದ್ವಾನ್ ಸತ್ಯನಾರಾಯಣ